ನಮಸ್ಕಾರ ವೀಕ್ಷಕರು, ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆಸೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನಕಲಿ ಒಡವೆಗಳನ್ನ ತಂದು ಶಾಂತಿ ಸೂರ್ಯ ಮೀನ ಕೈ ಕೊಟ್ಟಾಗ ಅದನ್ನು ತಗೊಂಡು ಸೂರ್ಯ ಮೀನ ಒಡೆ ಅಂಗಡಿಗೆ ಹೋಗ್ತಾರೆ. ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು ಯಾಕ್ರಿ ಇವ್ರಿಗೆ ಒಡವೆಗಳು ಬೇಕಂತೆ ಅಂತ ಕೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ನಿನಗೆ ಯಾಕೆ ಬೇಕಾದೆಲ್ಲ, ಅಮ್ಮನ ಬರ್ತ್ಡೇ ಇದೆಯಲ್ಲ ಅದಕ್ಕೇನಾದರೂ ಹಾಕೊಳ್ಳೋದಕ್ಕೆ ಕೇಳಿರ್ತಾರೆ. ನೀನು ಈಗಲೇ ಒಡವೆಗಳನ್ನ ಕೊಟ್ಟಿದ್ದು ಒಳ್ಳೇದಾಯಿತು. ನಾಳೆ ಏನಾದರೂ ನೀನು ಒಡವೆ ಕೊಟ್ಟಿಲ್ಲ ಅಂತ ಅಮ್ಮಂಗೆ ಏನಾದರೂ ಗೊತ್ತಾಗಿದ್ದಿದ್ರೆ ಅಮ್ಮನೇ ಇಸ್ಕೊಟ್ಟಿರೋರು. ಈಗ ಕೊಟ್ಟಿದ್ದೆ ಒಳ್ಳೇದಾಯಿತು ಅಂತ ಹೋಗಿ ಊಟ ಮಾಡಿ ಕೂತ್ಕೊ ಹೋಗು ಅಂತ ಹೇಳಿ ಅಲ್ಲಿಂದ ರಂಗನಾಥ್ ಹೊರಟೋಗ್ತಾರೆ. ಈ ಕಡೆ ಶಾಂತಿ ಮತ್ತು ಮುನ್ನಜ ಇಬ್ಬರು ಭಯದಲ್ಲಿ ಏನಾಗುತ್ತೋ ಏನೋ ಅಂತ ಒಬ್ಬರ ಮುಖ ಒಬ್ಬರು ನೋಡ್ಕೊತ ನಿಂತಿರ್ತಾರೆ. ಇನ್ನೊಂದು ಕಡೆ ಮೀನಾ ತನಗೆ ಪರಿಚಯ ಇರೋ ಚಿನ್ನದ ಅಂಗಡಿಗೆ ಸೂರ್ಯನ ಕರ್ಕೊಂಡು ಬರ್ತಾಳೆ. ಸೂರ್ಯ ಮೀನನ್ಗೆ ಇಲ್ಲೇ ಮೀನಾ ಈ ಅಂಗಡೀಲಿ ನಮಗೆ ಬೇಕಾಗಿರೋ ಚಿನ್ನದ ಸರ ಸಿಗುತ್ತೇನೆ ಅಂತ ಕೇಳ್ತಾರೆ. ಅದಕ್ಕೆ ಮೀನಾ ಹೌದು ರೀ, ಇದು ನನಗೆ ಗೊತ್ತಿರೋರ ಅಂಗಡಿ ರೀ, ಇದು ಒಂದೇ ಅಲ್ಲ, ಇವ್ರದ್ದು 4 ಅಂಗಡಿ ಇದ್ದಾವೆ, ಅದರಲ್ಲಿ ಒಂದು ಅಂಗಡಿಗೆ ನಾನು ಹೂವು ಕೊಡ್ತಿದ್ದೆ ರೀ ಅಂತ ಹೇಳ್ತಾಳೆ. ಅಂಗಡಿ ಒಳಗಡೆ ಬಂದು ಮೀನಾ ಓನರ್ ಇಲ್ವಾ, ನನಗೆ ಅವರು ತುಂಬ ಪರಿಚಯ ಅಂತ ಕೇಳ್ತಾಳೆ. ಆಗ ಇಲ್ಲಮ್ಮ, ಓನರ್ ಹೊರಗಡೆ ಹೋಗಿದ್ದಾರೆ, ನಾನು ಅವ್ರ ಬಾಮೈದ, ಏನು ಬೇಕು ಹೇಳಿ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಬಾಮೈದ ಅಂದ್ರೇ ಸ್ವಲ್ಪ ತರಲೆ, ನಿಮಗೂ ಅವ್ರಿಗೂ ಏನು ಸಮಸ್ಯೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ರೀ ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ. ನನಗೂ ಒಬ್ಬ ಹಾಗೆ ತಾನೇ ಇರೋದು ಬಾಮೈದ, ಅದಕ್ಕೆ ಹೇಳಿದೆ ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನಾ ನನಗೆ ಚೈನ್ ತೋರಿಸಿ ಅಣ್ಣ ಅಂತ ಕೇಳ್ತಾಳೆ. ಯಾವ ಥರ ಚೈನ್ ಅಂತ ಕೇಳ್ತಾರೆ. ಆಗ ಮೀನಾ ನನಗೆ 2 ಎಳೆ ಚೈನ್ ತೋರಿಸಿ ಅಂತ ಹೇಳ್ತಾಳೆ. ಆಗ ಅಂಗಡಿಯವರು ಎಷ್ಟು ಸಾವಿರನಲ್ಲಿ ಬೇಕು ಅಂತ ಕೇಳ್ತಾರೆ. ಆಗ ಸೂರ್ಯ ನನಗೊಂದು 10-15 ಸಾವಿರನಲ್ಲಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ರೀ ನಾವೇನು ಅಕ್ಕಿ ತಗೊಳ್ಳೋದಕ್ಕೆ ಬಂದಿದ್ವಾ, ಬಿಟ್ಟರೆ ನೀವು KG ಗಟ್ಟಲೆ ತಗೋತೀನಿ ಅಂತ ಹೇಳ್ತೀರಾ, ಅಣ್ಣ ನೀವು ಫಸ್ಟು ಚೈನ್ ತೋರಿಸಿ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ ಮೀನಾ. ಆಗ ಅಂಗಡಿಯವನು ಚೈನ್ಗಳನ್ನ ತೋರಿಸ್ತಾನೆ. ಅದರಲ್ಲಿ ಮೀನಾ ಸೂರ್ಯ ಇಬ್ಬರು ಚೈನ್ಗಳನ್ನ ಸೆಲೆಕ್ಟ್ ಮಾಡ್ತಾ ಅದರಲ್ಲಿ ಒಂದು ಚೈನನ್ನು ಸೂರ್ಯ ಸೆಲೆಕ್ಟ್ ಮಾಡಿ ಮೀನಾ ಕತ್ತಿಗೆ ಹಿಡಿದು ನೋಡ್ತಾನೆ. ಆಗ ಮೀನಾ ರೀ ಅಜ್ಜಿಗೆ ತಾನೇ ತಗೊಳಕ್ಕೆ ಬಂದಿರೋದು, ನೀವ್ಯಾಕೆ ನನಗೆ ಹಿಡಿದು ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ ಮೀನಾ ನಿನಗೆ ಚೆನ್ನಾಗಿದ್ರೆ ಅದು ಲಕ್ಕಿಗೂ ಚೆನ್ನಾಗಿರುತ್ತೆ, ಅದಕ್ಕೆ ನಿನಗೆ ಹಿಡಿದು ನೋಡಿದೆ ಅಂತ ಹೇಳ್ತಾನೆ. ಸೂರ್ಯ ಆ ಚೈನೇ ಚೆನ್ನಾಗಿದೆ ಅಂತೇಳಿ ಸೆಲೆಕ್ಟ್ ಮಾಡಿ ಅಂಗಡಿಯವ್ರ ಹತ್ರ ಕೊಟ್ಟು ಇದೇ ಚೈನೇ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇದು ಎಷ್ಟಾಗುತ್ತೆ ನೋಡಿ ಅಂತ ಹೇಳ್ತಾನೆ. ಅದಕ್ಕೆ ಅಂಗಡಿಯವನು 2 ಲಕ್ಷ ಆಗುತ್ತೆ ಅಂತ ಹೇಳ್ತಾನೆ. ಆಗ ಮೀನಾ ರೀ ಬರೀ ಇದಕ್ಕೆ ಚೈನು ಬಳೆ ಕೊಟ್ಟರೆ ಸಾಕು ರೀ, ಅದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ನಮ್ಮ ಹತ್ರನೂ ಒಡವೆಗಳು ತಂದಿದ್ದೀವಿ, ಅದಕ್ಕೆ ಎಷ್ಟಾಗುತ್ತೆ ನೋಡಿ ಹೇಳಿ ಅಂತ ಹೇಳ್ತಾನೆ. ಅಂಗಡಿಯವನು ಸರಿ ಅಂತ ಹೇಳ್ಬಿಟ್ಟು ಆ ಡೂಪ್ಲಿಕೇಟ್ ಒಡವೆಗಳನ್ನ ಇಸ್ಕೊಂಡು ಅಂಗಡಿ ಹುಡುಗನ ಹತ್ರ ಕೊಟ್ಟು ಕಳಿಸಿ ಇದ್ರದ್ದು ಪ್ಯೂರಿಟಿ ಮತ್ತು ತೂಕ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಹೇಳ್ತಾನೆ. ಅಷ್ಟರಲ್ಲೇ ಅಂಗಡಿ ಹುಡುಗ ಒಬ್ಬ ಬಂದು ಸೂರ್ಯನಿಗೆ ಕಾಫಿ ಕೊಡ್ತಾನೆ. ಸೂರ್ಯ ಕಾಫಿ ಕುಡಿದ್ಬಿಟ್ಟು ಏನ್ರಿ ಇದು ಕಾಫಿ ಚೆನ್ನಾಗೇ ಇಲ್ಲ, ನೀರು ಕುಡ್ದಂಗೆ ಆಗ್ತಿದೆ ಅಂತೇಳಿ ಹೇಳ್ತಾನೆ. ಅಷ್ಟರಲ್ಲೇ ಗೋಲ್ಡ್ ತೊಗೊಂಡೋಗಿರೋ ಹುಡುಗ ಬಂದು ಸರ್ ಇದು ಅಸಲಿ ಚಿನ್ನ ಅಲ್ಲ, ಇದು ನೋಡೋದಕ್ಕೆ ಚಿನ್ನದ ಥರನೇ ಇದೆ, ಆದರೆ ಇದು ರೋಲ್ಡ್ ಗೋಲ್ಡ್ ಅಂತ ಹೇಳ್ತಾನೆ. ಆಗ ಅಂಗಡಿಯವನು ಎದಳ್ರಿ ಮೇಲೆ ಅಂತ ಹೇಳ್ತಾನೆ. ಆಗ ಸೂರ್ಯ ಅಷ್ಟು ಬೇಗ ರೆಡಿ ಆಯ್ತಾ, ನಾವು ಕೊಟ್ಟಿರೋದು ಒಡವೆಗೆ ಏನಿಲ್ಲ ಅಂದರೂ ಒಂದು 3 ಲಕ್ಷ ಬರುತ್ತೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅಂಗಡಿಯವನು ಕೋಪ ಮಾಡ್ಕೊಂಡು 3 ಲಕ್ಷನಾ, ಇದಕ್ಕೆ 1 ರೂಪಾಯಿನೂ ಬರೋದಿಲ್ಲ ಅಂತ ಹೇಳ್ತಾನೆ. ಏನ್ರಿ ನೀವಿಬ್ಬರು ಸೇರಿ ನಕಲಿ ಒಡವೆಗಳನ್ನ ತಂದು ನಮ್ಮ ಅಂಗಡಿಯಿಂದ ಚಿನ್ನದ ಒಡವೆಗಳನ್ನ ತೊಗೊಂಡು ಹೋಗೋದಕ್ಕೆ ನೋಡ್ತಿದ್ದೀರಾ ಅಂತ ಅಂಗಡಿಯವನು ಕೇಳಿದಾಗ ಸೂರ್ಯ ಮೀನಾ ಇಬ್ಬರು ಶಾಕ್ ಆಗಿ ನೋಡ್ತಿರ್ತಾರೆ. ಅದಕ್ಕೆ ಸೂರ್ಯ ನಕಲಿ ಚಿನ್ನನ, ನಾವು ಅಸಲಿ ಒಡವೆಗಳನ್ನ ತಾನೇ ತಂದಿದ್ದು, ಏನು ನಮ್ಮ ಹತ್ರ ಆಟ ಆಡ್ತಿದ್ದೀರಾ ಅಂತ ಸೂರ್ಯ ಸಿಟ್ಟಲ್ಲಿ ಕೇಳ್ತಾನೆ. ಅದಕ್ಕೆ ಅಂಗಡಿಯವನು ಯಾರ್ರೀ ಆಟ ಆಡ್ತಿರೋದು, ನಕಲಿ ಒಡವೆ ತಂದು ನಮ್ಮನ್ನ ಯಾಮರ್ಸಕ್ಕೆ ನೋಡ್ತಿದ್ದೀರಾ, ಅದು ಅಲ್ಲದೆ ಕಾಫಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ತೊಗೊತೀರಾ, ಇಷ್ಟು ಕಚಡ ಬುದ್ಧಿ ಇರಬಾರ್ದು ಅಂತ ಅಂಗಡಿಯವನು ಸೂರ್ಯಂಗೆ ಬೈತಿರ್ತಾನೆ. ಅದಕ್ಕೆ ಸೂರ್ಯ ನಾವು ನಕಲಿ ಒಡವೆ ತಂದಿದ್ದೀವ ಅಂತ ಹೇಳಿ ಹೊಡೆದ್ರೆ ಮುಖ ಮೂತಿ ಎಲ್ಲ ಕಿತ್ಕೊಂಡ್ಬಂದ್ಬಿಡ್ಬೇಕು ಅಂತ ಹೇಳ್ತಾನೆ. ಏನ್ರಿ ನಕಲಿ ಒಡವೆ ತಂದು ನನ್ನ ಹತ್ರನ ಅಹಂಕಾರದಿಂದ ಮಾತಾಡ್ತಿದ್ದೀರಾ ಅಂತ ಅಂತಾರೆ ಅಂಗಡಿಯವರು. ಅದಕ್ಕೆ ಸೂರ್ಯ ಸಾಧ್ಯನೇ ಇಲ್ಲ, ನಾವು ಅಸಲಿ ಒಡವೆನೇ ತಂದಿದ್ದು, ಆ ಕಡೆ ತಗೊಂಡೋಗಿ ನಮ್ಮ ಒಡವೆನ ನೀವೇ ಏನಾದರೂ ಬದಲಾಯಿಸ್ಬಿಟ್ರಾ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಅಂಗಡಿಯವನು ಇದು ಒಳ್ಳೆ ಕತೆ ಆಯ್ತಲ್ಲ, ನಕಲಿ ಒಡವೆ ತಂದು ನನ್ನನ್ನೇ ಅಸಲಿ ಒಡವೆ ಅಂತ ಕೇಳ್ತಿದ್ದೀರಲ್ಲ ಅಂತ ಕೇಳ್ತಾನೆ. ಆಗ ಮೀನಾ ಅಣ್ಣ ಇದು ನಿಮ್ಮ ಅಂಗಡಿಲೇ ಮಾಡಿಸಿದ್ದು, ಈ ಓಲೆನ ನಾವು ಅಸಲಿ ಒಡವೆನೇ ತಂದಿದ್ದು ಅಂತ ಹೇಳ್ತಾಳೆ. ಅದು ಅಲ್ಲದೆ ನಿಮ್ಮ ಅಂಗಡಿಲಿ ಈ ಓಲೆ ಮಾಡಿಸಿರೋ ವಿಷಯ ನಿಮ್ಮ ಓನರ್ಗೂ ಗೊತ್ತು ಅಂತ ಹೇಳ್ತಾಳೆ. ಸುಮ್ಮನಿರಮ್ಮ, ಅಂಗಡಿಲಿ ಓನರ್ ಇಲ್ಲ ಅಂತ ಹೇಳಿ ನಮ್ಮನ್ನೇ ಅಮಾರ್ಸಕ್ಕೆ ಬರ್ತಿದ್ರಾ, ಇನ್ನು ಇದೇ ಥರ ಎಷ್ಟು ಅಂಗಡಿಗೆ ಮೋಸ ಮಾಡಿದ್ದೀರಾ ಅಂತ ಅಂಗಡಿಯವನು ಕೇಳ್ತಾನೆ. ಅದಕ್ಕೆ ಸೂರ್ಯ ಇದೇ ಲಾಸ್ಟ್ ವಾರ್ನಿಂಗು, ನಾವು ತಂದಿರೋ ಒಡವೆಗಳನ್ನ ನೀವೇ ಬದಲಾಯಿಸಿರೋದು ಅಂತೇಳಿ ಅಂಗಡಿಯವನು ಕೊರಳ್ಪಟ್ಟೆ ಹಿಡ್ಕೊಂಡಿರ್ತಾನೆ. ಅದಕ್ಕೆ ಅಂಗಡಿಯವನು ಸೂರ್ಯನ ಜೋರಾಗಿ ತಳ್ಳಿ ಸಾಕು ಸುಮ್ಮನಿರಯ್ಯ, ನಾವ್ಯಾಕೆ ಬದಲಾಯಿಸೋಕೆ ಹೋಗೋಣ, ನಮ್ಮ ಅಂಗಡಿಲೆಲ್ಲ CC ಕ್ಯಾಮ್ರಾಗಳಿರುತ್ತೆ, ನಾವ್ಯಾಕೆ ಆ ಥರ ವ್ಯವಹಾರ ಮಾಡೋಕೆ ಹೋಗೋಣ ಅಂತ ಹೇಳ್ತಾನೆ. ಅಂಗಡಿಲಿದ್ದ ಹುಡುಗರಿಗೆ ಪೊಲೀಸರಿಗೆ ಫೋನ್ ಮಾಡ್ರು, ಈ ಫ್ರಾಡ್ಗಳನ್ನ ಫಸ್ಟ್ ಹಿಡ್ಕೊಡೋಣ ಅಂತ ಹೇಳ್ತಾನೆ.
ಆಗ ಸೂರ್ಯ ಫೋನ್ ಮಾಡಿ ಪೊಲೀಸರನ್ನ ಕರೆಸಿ ಅಂತ ಹೇಳ್ತಾನೆ. ಆಗ ಮೀನಾ ಒಂದು ನಿಮಿಷ ಸುಮ್ಮನಿರ್ರಿ ಅಣ್ಣ, ನಾವು ಮೋಸ ಮಾಡೋದಕ್ಕೆ ಬಂದಿಲ್ಲ, ನಾವು ನಿಜವಾಗ್ಲೂ ಬಂಗಾರದ ಒಡವೆಗಳನ್ನೇ ತಂದಿದ್ದು, ಅದು ಹೇಗೆ ನಕಲಿ ಒಡವೆ ಆಯಿತು ಅಂತ ಅರ್ಥನೇ ಆಗ್ತಾ ಇಲ್ಲ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಅಂಗಡಿಯವನು ಸಾಕು ಸುಮ್ಮನಿರಮ್ಮ, ನಿಮ್ಮಂಥವ್ರನ್ನೆಲ್ಲ ಎಷ್ಟು ಜನ ನಾನು ನೋಡಿಲ್ಲ, ಫಸ್ಟ್ ಪೊಲೀಸರಿಗೆ ಫೋನ್ ಮಾಡ್ರು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ತಪ್ಪು ಮಾಡಿದೆ, ನಾವ್ಯಾಕೋ ಭಯ ಪಟ್ಕೊಳ್ಬೇಕು, ಕರೆಸ್ರೋ ಪೊಲೀಸರನ್ನ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ರೀ ಸ್ವಲ್ಪ ಸುಮ್ಮನೆ ಇರ್ರಿ, ಸಮಾಧಾನ ಮಾಡ್ಕೊಳ್ರಿ, ನಾನು ಮಾತಾಡ್ತೀನಿ ಅಂತ ಹೇಳಿ, ಅಣ್ಣ ನಾವು ಅಸಲಿ ಒಡವೆನೇ ತಂದಿದ್ದು, ಇಲ್ಲಿ ಒಡವೆ ಚೆಕ್ ಮಾಡ್ತಾರೆ ಅಂತ ಗೊತ್ತಿದ್ದು ನಾವ್ಯಾಕೆ ನಕಲಿ ಒಡವೆನ ತರ್ತೀವಿ ಹೇಳಿ, ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಮೀನಾ. ಅಷ್ಟರಲ್ಲಿ ಅಂಗಡಿ ಓನರ್ ಅಲ್ಲಿಗೆ ಬಂದು ಏನಾಯಿತು ಅಂತ ಕೇಳ್ತಾನೆ. ನಕಲಿ ಒಡವೆ ತಂದುಬಿಟ್ಟು ಇಲ್ಲಿ ಮೋಸ ಮಾಡೋಕೆ ನೋಡ್ತಿದ್ದಾರೆ ಅಂತ ಅವನು ಬಾಮೈದ ಹೇಳ್ತಾನೆ. ಏನಮ್ಮ ಮೀನಾ ಇದೆಲ್ಲ ಅಂತ ಓನರ್ ಮೀನನ್ನು ಕೇಳ್ತಾನೆ. ಅದಕ್ಕೆ ಮೀನಾ ಆಗಿರೋ ವಿಷಯನೆಲ್ಲ ಓನರ್ಗೆ ಹೇಳ್ತಾ, ಸರ್ ನಾವು ತಂದಿರೋ ಒಡವೆನ ಅಸಲಿ ಅಲ್ಲ ನಕಲಿ ಅಂತ ಹೇಳ್ತಿದ್ದಾರೆ. ಆಗ ಓನರ್ ಕೂಡ ಒಡವೆನ ಚೆಕ್ ಮಾಡಿ ಇದು ಅಸಲಿ ಒಡವೆ ಅಲ್ಲ ನಕಲಿನೇ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಆ ಚಿನ್ನ ಬದಲಾಗಿರೋದು ಇಲ್ಲೇನೆ ಅಂತ ಹೇಳ್ತಾನೆ. ಅದಕ್ಕೆ ಅಂಗಡಿ ಓನರ್ ಹೇಳ್ತಾರೆ, ನೋಡಪ್ಪ ನಾವು ಆ ಥರ ಎಲ್ಲ ವ್ಯವಹಾರ ಮಾಡೋರಲ್ಲ, ನಮ್ಮ ಅಂಗಡಿಗೆ ಅಂತಲೇ ಒಂದು ಹೆಸರಿದೆ ಅಂತ ಹೇಳ್ತಾನೆ. ಹಾಗಾದರೆ ಚಿನ್ನ ಹೇಗೆ ಬದಲಾಯಿತು ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಅಂಗಡಿಯವನು, ನೀವು ತಂದಿರೋದು ಅಸಲಿ ಚಿನ್ನ ಅಂತ ನಿಮಗೆ ಹೇಗಪ್ಪ ಗೊತ್ತಾಯಿತು ಅಂತ ಅಂಗಡಿಯವನು ಕೇಳಿದಾಗ ಸೂರ್ಯ ಶಾಕ್ ಆಗ್ತಾನೆ. ಯಾಕಮ್ಮ ಮೀನಾ, ನೀನು ಈ ಥರ ಮಾಡೋ ಹುಡುಗಿ ಅಲ್ವಲ್ಲ, ಯಾಕೆ ಏನಾಯಿತು ಅಂತ ಕೇಳ್ತಾನೆ. ಆಗ ಮೀನಾ, ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಸರ್, ಈಗ ಇದು ಹೇಗಾಯಿತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಮೀನಾ. ಅದಕ್ಕೆ ಅಂಗಡಿಯವನು, ಇದೆಲ್ಲ ಬರೀ ನಾಟಕ ಆಡ್ತಿದ್ದಾರೆ, ಇವ್ರನ್ನ ಫಸ್ಟ್ ಪೊಲೀಸರಿಗೆ ಕರೆಸ್ರಿ ಅಂತ ಹೇಳ್ತಾನೆ. ಆಗ ಅಂಗಡಿ ಓನರು, ಬೇಡ ಇವರು ನಮಗೆ ಗೊತ್ತಿರೋರೆ, ನೋಡಮ್ಮ ಮೀನಾ ಇನ್ನೊಂದು ಸರಿ ಒಡವೆಗಳನ್ನ ತರೋದಕ್ಕಿಂತ ಮುಂಚೆ ಚೆಕ್ ಮಾಡಿಸ್ಕೊಂಡು ಬಾ, ನಾವು ಗೊತ್ತಿರೋರು ಅಂತ ಸುಮ್ಮನೆ ಆದ್ವಿ, ಬೇರೆ ಅಂಗಡಿಯವರಾದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ರು ಅಂತ ಹೇಳಿ ಆ ಒಡವೆಗಳನ್ನ ಕೊಟ್ಟು ಮೀನಾ ಸೂರ್ಯನ ಅಲ್ಲಿಂದ ಕಳಿಸ್ತಾರೆ. ಅಷ್ಟರಲ್ಲಿ ಅಂಗಡಿಯವನು, ಈ ಭಾಗ್ಯಕ್ಕೆ ಕಾಫಿ ಚೆನ್ನಾಗಿಲ್ಲ, ಕೂಲ್ ಡ್ರಿಂಕ್ಸ್ ಬೇರೆ ಬೇಕು ಅಂತ ಕೇಳಿದ್ರು ಅಂತ ಕೊಂಕ್ ಮಾತಾಡ್ತಾನೆ. ಆಗ ಸೂರ್ಯ ಸಿಟ್ಟು ಬಂದು, ತಗೊಳ್ಳೋ ನಿನ್ನ ಕಾಫಿ ದುಡ್ಡು, ಯಾವನಿಗೆ ಬೇಕು ಅಂತ ಹೇಳಿ ಅಲ್ಲಿ ಇಟ್ಬಿಟ್ಟು ಹೊರಟೋಗ್ತಾನೆ. ಆಚೆ ಬಂದು ಸೂರ್ಯ ಮೊಬೈಲ್ ತೊಗೊಂಡು ಯಾರಿಗೂ ಫೋನ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಆಗ ಮೀನಾ ಫೋನ್ ಕಿತ್ಕೊಂಡು, ಯಾರಿಗ್ರಿ ಫೋನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಪ್ಪನಿಗೆ ಫೋನ್ ಮಾಡಿ ಸಕ್ಕರೆಗೆ ಒಡವೆ ಏನಾಯಿತು, ಇದು ಹೇಗಾಯ್ತು ಅಂತ ಕೇಳ್ತೀನಿ ಅಂತಾನೆ ಸೂರ್ಯ. ರೀ ಏನಾಯ್ತು ಅಂತ ವಿಷಯನೇ ಸರಿಯಾಗಿ ತಿಳ್ಕೊಳ್ದೇನೆ ಅಷ್ಟರಲ್ಲೇ ಫೋನ್ ಮಾಡಿ ಯಾಕ್ರಿ ಎಲ್ರಿಗೂ ಹೇಳ್ತಿದ್ದೀರಾ ಅಂತಾಳೆ ಮೀನಾ. ಅದಕ್ಕೆ ಸೂರ್ಯ, ಅಲ್ಲೇ ಮೀನಾ, ಅಂಗಡಿಯವ್ನು ನೋಡ್ದೇನೆ ನಮ್ಮನ್ನು ಹೇಗೆ ಕಳ್ಳರ ಥರ ಟ್ರೀಟ್ ಮಾಡ್ತಿದ್ದ ಅಂತ, ಇದೆಲ್ಲ ವಿಷಯನ ಮನೆಗೆ ಹೋಗಿ ಮಾತಾಡ್ತೀನಿ ಅಂತ ಕಾರ್ನ ಜೋರಾಗಿ ಓಡಿಸ್ಕೊಂಡು ಬರ್ತಿರ್ತಾನೆ. ದುಡ್ಡಿರೋರು ಅಂತ ಏನು ಬೇಕಾದರೂ ಮಾತಾಡ್ಬೋದಾ, ನಮ್ಮನ್ನು ನೋಡಿದ್ರೆ ನಾವು ಮೋಸ ಮಾಡೋರ ಥರ ಇದ್ದೀವ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ರೀ ಎಷ್ಟೊತ್ತು ಅಂತ ಹೀಗೆ ಕೋಪ ಮಾಡ್ಕೊಂಡಿರ್ತೀರಾ, ಅವ್ರು ಏನೋ ಗೊತ್ತಿಲ್ಲದೆ ಹಾಗೆ ಮಾತಾಡಿದ್ರು, ಗೊತ್ತಾದ್ಮೇಲೆ ಸುಮ್ಮನಾದ್ರಲ್ಲ ಬಿಡಿ ಹೋಗ್ಲಿ ಅಂತ ಹೇಳ್ತಾಳೆ. ಇದೆಲ್ಲ ನಂದು ಏನು ಪ್ರಯೋಜನ ಇಲ್ಲ ಕಣೆ, ಇದೆಲ್ಲ ಕೇಳೋ ಜಾಗದಲ್ಲೇ ಕೇಳಬೇಕು ಅಂತ ಗಾಡಿ ನಿಲ್ಲಿಸಿ, ನೀನು ಇಲ್ಲೇ ಹಿಡಿದು ಮನೆ ಹತ್ರದಲ್ಲೇ ಇದೆ ತಾನೇ, ಆಟೋ ಹಿಡ್ಕೊಂಡು ನಿನ್ನ ಮನೆಗೆ ಹೋಗು, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ, ಯಾಕ್ರಿ ಇಬ್ಬರು ಮನೆಗೆ ತಾನೇ ಹೋಗ್ತಿರೋದು, ನನ್ನ ಬಿಟ್ಟು ನೀವೆಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾಳೆ. ಲೇ ಮೀನಾ, ಮನೇಲಿ ಈ ಥರ ಕೆಲಸ ಆಗಿದೆ ಅಂದರೆ ಅದಕ್ಕೆ ಕಾರಣ ಆ ಪೆಂಗ ಮನೋಜನ್ನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೋ ಅಂಗಡಿಲೇ ಇರ್ತಾನೆ, ನಾನು ಅಂಗಡಿಗೆ ಹೋಗಿ ಅವನ್ನ ಸರಿಯಾಗಿ ತುಳಿದಾಕ್ತೀನಿ, ಆಗ ಅವನೇ ಬಾಯಿ ಬಿಡ್ತಾನೆ ಅಂತ ಸತ್ಯ ಎಲ್ಲ ಆಚೆ ಬರುತ್ತೆ, ಅದಕ್ಕೆ ನೀನು ಮನೆಗೆ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ಏನು ಆಟ ಆಡ್ತಿದ್ದೀರಾ, ಏನಾಯಿತು ಅಂತ ಗೊತ್ತಿಲ್ಲದೇ ಹೋಗಿ ಅವ್ರನ್ನ ಹೊಡಿತೀನಿ ಅಂತಿದ್ದೀರಲ್ಲ ಅಂತಾಳೆ. ಅದಕ್ಕೆ ಸೂರ್ಯ, ಮೀನಾ ಅವನನ್ನು ಬಿಟ್ಟು ಬೇರೆ ಯಾರು ಈ ಥರ ಕೆಲಸ ಮಾಡೋದಕ್ಕೆ ಚಾನ್ಸೇ ಇಲ್ಲ ಕಣೆ ಅಂತ ಹೇಳ್ತಾನೆ. ಅದೇಗ್ರಿ ಅವ್ರು ತೊಗೊಂಡು ಹೋಗ್ತಾರೆ, ಒಡವೆಗಳೆಲ್ಲ ಅತ್ತೆ ಹತ್ರ ತಾನೇ ಇತ್ತು ಅಂತ ಹೇಳ್ತಾಳೆ. ಸಕ್ಕರೆನ ಯಾಮಾರಿಸಿ ನೈಸಾಗಿ ಮಾತಾಡಿ ಒಡವೆ ತೊಗೊಂಡು ಅಸಲಿ ಒಡವೆ ಬದಲು ನಕಲಿ ಒಡವೆನ ಅವನೇ ಇಟ್ಟಿರ್ತಾನೆ, ಈ ಕೆಲಸ ಅವನಲ್ಲದೆ ಬೇರೆ ಯಾರೂ ಮಾಡೋದಿಲ್ಲ, ನೀನು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ, ರೀ ನಾನು ಕಾರಿಂದ ಮಾತ್ರ ಇಳಿಯಲ್ಲ ರೀ, ಈಗ ತಾನೇ ರೂಮ್ ಸಮಸ್ಯೆ ಬಗೆಹರಿದಿದೆ, ಈಗ ಮತ್ತೊಂದು ಸಮಸ್ಯೆ ಶುರುವಾಗಬೇಕಾ ಅಂತ ಕೇಳ್ತಾಳೆ. ಹಾಗಂತ ಒಡವೆ ಏನಾಯ್ತು ಅಂತ ಕೇಳೋದು ಬೇಡವನ್ನಿ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ, ನೀವು ಈಗ ವಿಷಯ ಕೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ರೀ, ನೀವು ಮನೋಜ್ ಅವ್ರನ್ನ ಅಷ್ಟೇ ಅಲ್ಲ ಅತ್ತೆಯವ್ರನ್ನೂ ಕೇಳಬೇಕಾಗುತ್ತೆ ಅಂತ ಹೇಳ್ತಾಳೆ. ಸಕ್ಕರೆ ಮನೋಜನಿಗೆ ಒಡವೆನ ಕೊಟ್ಟಿರ್ಬೋದು ಕಣೆ ಅಂತ ಹೇಳ್ತಾನೆ. ಮೊದಲೇ ಅಷ್ಟೊಂದು ಸಮಸ್ಯೆಗಳಿದೆ ಮನೆಯಲ್ಲಿ, ಈಗೇನು ಕೇಳೋದು ಬೇಡ ರೀ ಅಂತ ಹೇಳ್ತಾಳೆ ಮೀನಾ. ಹಾಗಾದರೆ ನಾವು ಒಡವೆನ ಕೇಳೋದೇ ಬೇಡವಾ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ, ಹಾಗಲ್ಲ ರೀ, 1-2 ದಿನ ಸುಮ್ಮನೆ ಇರ್ರಿ, ಈಗ ಲಕ್ಕಿ 80ನೇ ವರ್ಷದ ಬರ್ತಡೇ ಆಚರಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬರ್ತಿದ್ದಾರೆ, ಅವ್ರ ಪಾಪ ಖುಷಿಯಾಗಿ ಬರ್ತಡೇನ ಆಚರಿಸ್ಕೊಳ್ಳಿ, ಅವ್ರು ಬಂದಾಗ ಮನೆಯಲ್ಲಿ ಯಾವುದೇ ಥರದ ಗಲಾಟೆ ಆಗೋದು ಬೇಡ ರೀ, ಅಷ್ಟೇ ಅಲ್ಲದೆ ಮಾವ ಈ ಬರ್ತಡೇನ ತುಂಬ ಸಂತೋಷವಾಗಿ ಆಚರಣೆ ಮಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ತಾಳೆ ಮೀನಾ. ಎಲ್ಲ ವಿಷಯನೂ ಲಾಯರ್ ಥರ ಪಾಯಿಂಟ್ ಹಾಕಿ ಕರೆಕ್ಟಾಗಿ ಮಾತಾಡ್ತಿದ್ದೀಯಾ ಅಂತಾನೆ ಸೂರ್ಯ ಮೀನಾಗೆ. ಬೇಜಾರಾಗಬೇಡ್ರಿ, 1-2 ದಿನದ ಮಟ್ಟಿಗೆ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ, ಅಜ್ಜಿ ಬಂದು ಹೋದ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅದಕ್ಕೆ ಸೂರ್ಯ, ನನಗೆ ಬರ್ತಿರೋ ಕೋಪಕ್ಕೆ ಆ ಪೆಂಗ ಏನಾದರೂ ನನ್ನ ಕೈಗೆ ಸಿಕ್ಕಿದ್ದಿದ್ರೆ ಅವನು ಹಾಗೆ ತುಳಿದಾಕ್ಬಿಡ್ತಿದ್ದೆ ಅಂತ ಹೇಳ್ತಾನೆ.
ಅದಕ್ಕೆ ಮೀನಾ ಅದನ್ನೇ ಬೇಡ ಅಂತ ಹೇಳ್ತಿರೋದು ರೀ. ನನ್ನ ಮೇಲೆ ಆಣೆ ಮಾಡಿ ಹೇಳ್ರಿ, ಈ ಅಜ್ಜಿ ಬಂದು ಹೋಗೋವರೆಗೂ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡಲ್ಲ, ಯಾರ ಹತ್ರನೂ ಕೋಪ ಮಾಡ್ಕೊಳ್ಳಲ್ಲ ಅಂತ ನನಗೆ ಪ್ರಮಾಣ ಮಾಡಿರಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ನಾನು ಆಣೆ ಎಲ್ಲ ಮಾಡಲ್ಲ ಕಣೆ, ನನಗೆ ಕೋಪ ಬಂದರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಮೀನಾ ಸೂರ್ಯನ ಕೈ ಹಿಡ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಂಡು ಆಣೆ ಮಾಡ್ತಾಳೆ. ಅದಕ್ಕೆ ಸೂರ್ಯ ಸರಿ 2 ದಿನ ಕಾಯ್ತೀನಿ, ಅದಾದಮೇಲೆ ಲಕ್ಕಿ ಬಂದು ಹೋದ್ಮೇಲೆ ನಾನು ಸರಿಯಾಗಿ ಕೇಳ್ತೀನಿ ಅಂತ ಆಣೆ ಮಾಡ್ತಾನೆ. ಅದಕ್ಕೆ ಮೀನಾ ರೀ ವಿಶೇಷವಾದ ದಿನಗಳಲ್ಲಿ ಯಾರ ಮನಸ್ಸಿಗೂ ನೋವಾಗಬಾರ್ದು ಅಂತ ನಾನು ಈ ಥರ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸೂರ್ಯ ಲಕ್ಕಿ ಬಂದು ಹೋಗೋವರೆಗೂ ಮಾತ್ರ ನಾನು ಸುಮ್ಮನೆ ಇರ್ತೀನಿ, 2 ದಿನ ಅಷ್ಟೇ, ಅದಾದಮೇಲೆ ಈ ಥರ ಒಡವೆದನ್ನ ಮಾಡಿರೋರಿಗೆ ಸುಮ್ಮನೆ ಅಂತೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಸರಿ ರೀ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಸೂರ್ಯ ಕಾರು ಓಡಿಸ್ಕೊಂಡು ಮನೆಗೆ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ.